ಹೋಗಿದ್ದವಳ ಜೊತೆ ಪೊಲೀಸ್ ಅಧಿಕಾರಿಯ ಸಂಬಂಧದ ಆರೋಪದ ವಿಚಾರವಾಗಿ ಸ್ವತಃ ಮಹಿಳೆಯೇ ಸ್ಪಷ್ಟನೆ ನೀಡಿದ್ದಾರೆ. ಭೀಮಾಶಂಕರ್ ನನಗೆ 2025 ಅಲ್ಲಿ ಹಳೆ ಮೊಬೈಲಲ್ಲಿ ನಂಬರ್ ಇತ್ತು ಸರ್. ಆ ನಂಬರ್ ತೆಗೆದ್ಬಿಟ್ಟು ನಾನು ಒಂದು ಆಶ್ರಯ ಆಗ್ತೈತಲ್ಲ ಅಂತೇಳಿ ನಾನು ಅವ್ರಿಗೆ ಫೋನ್ ಮಾಡಿ ಫ್ರೆಂಡ್ಲಿಯಾಗಿ ಮೂವ್ ಆಗಿದ್ದು ನಿಜ ಸರ್. ಅದು ನನ್ನ ತಪ್ಪಿದೆ ಸರ್. ನಾನು ಅದು ಸಮರ್ಥನೆ ಮಾಡ್ಕೋತಿಲ್ಲ. ಅಂದರೆ ನಾನಲ್ಲಿ ಯಾವುದೇ ಒಂದು ಚಟಕ್ಕಾಗಲಿ ಇದಕ್ಕಾಗಲಿ ಹೋಗಲಿಲ್ಲ ಸರ್. ಅಟ್ಲೀಸ್ಟ್ ನನ್ನ ಮಕ್ಕಳಿಗೆ ನನಗೆ ಒಂದು ಆಶ್ರಯ ಆದರೂ ಇರುತ್ತೆ. ಅಂದರೆ ನನ್ನ ಹಿಂದೆ ಯಾರಾದರೂ ಇದ್ದರೆ ಒಂಚೂರು ನನಗೂ ಒಂಚೂರು ಗ್ರಿಪ್ ಇರುತ್ತೆ ಅಂತ ನಾನು ಅವ್ರ ಜೋಡಿ ಫ್ರೆಂಡ್ಲಿಯಾಗಿ ಮೂವ್ ಆಗಿದೆ ಸರ್. ಹಂಗಂತ ಹೇಳ್ಬಿಟ್ಟು ಅವ್ರನ್ನ ಇಟ್ಕೊಂಡ್ಬಿಟ್ಟು ಇವ್ರಿಗೆ ನಾ ಧಮಕಿ ಹಾಕೋದಾಗಲಿ, ನನ್ನ ಹಿಂದೆ PSI ಇದ್ದಾನೆ ಅದು ಇದ್ದಾನೆ ಅಂತ ಒಂದಿನ ಅವನಿಗೆ ನಾನು ಈ ಥರ ನಾ ಧಮಕಿ ಹಾಕಿಲ್ಲ. ನಾ ಅವನಿಗೆ ಒಂದೇ ಹೇಳಿರೋದು, ನೀನು ನನ್ನ ಜೊತೆ ಇರೋಕ್ಕಾಗಲ್ಲ, ಬೇಕಾದರೆ ನೀನು ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ನಿನಗೆ ಇಷ್ಟ ಇದ್ದರುಗಳು ಚೆನ್ನಾಗಿರು, ನನಗೆ ನೀ ಡೈವರ್ಸ್ ಕೊಡು, ಯಾಕಂದ್ರೆ ನನಗೂ ಇರೋಕ್ಕಾಗಲ್ಲ. ಇದೇ ಕಂಟಿನ್ಯೂ ಆಗಿದೆ. ಇದರಲ್ಲಿ ಒಂದು ಸಲ ಆಗಿದೆ, 2 ಸಲ ಅಲ್ಲ, ಕಂಟಿನ್ಯೂ ಇದೇ ಆಗಿದೆ. ಪತ್ನಿ ಅನುರಾಧ ತನಗಾದ ಸಮಸ್ಯೆಗಳ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದು, ಗಂಡನ ಕಿರುಕುಳದಿಂದ ನಾನು ಆತನಿಂದ ದೂರವಾಗಿದ್ದೇನೆ. ಕುಡಿದು ಬಂದ ಹಲ್ಲೆ ಜೊತೆಗೆ ಕೊಲೆಗೂ ಯತ್ನ ಮಾಡಿದ್ದ. ಹೀಗಾಗಿ ಗಂಡನಿಂದ ದೂರಾಗಿ 4 ವರ್ಷಗಳು ಕಳೆದಿವೆ ಎಂದು ತಿಳಿಸಿದ್ದಾರೆ. ಊರಲ್ಲಿದ್ದ ಜಮೀನು ಮಾರಿ ಬೆಂಗಳೂರಿನಲ್ಲಿ ನಿವೇಶನ ಖರೀದಿ ಮಾಡಿದ್ದೆವು. ಆ ಜಾಗ ನನ್ನ ಹಾಗೂ ಪತಿ ಭೀಮಾಶಂಕರ್ ಹೆಸರಿನಲ್ಲಿದೆ. ಹೀಗಾಗಿ ಅದನ್ನು ತನಗೆ ನೀಡುವಂತೆ ಆತ ಪೀಡಿಸಿದ್ದ. ಈ ಬಗ್ಗೆ ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಅಲ್ಲೇ ರಾಜಿ ಪಂಚಾಯಿತಿಯೂ ಆಗಿತ್ತು. ಆ ವೇಳೆ ನನಗೆ ಪೊಲೀಸ್ ಅಧಿಕಾರಿ ಮನೋಹರ್ ಕಂಚಕಾರ್ ಪರಿಚಯವಾಗಿದ್ದರು. ಬಳಿಕ ನಾನು ಒಬ್ಬಳೇ ಬೆಂಗಳೂರಿಗೆ ಬಂದು ನೆಲೆಸಿದ್ರೂ ಗಂಡನ ಹಿಂಸೆ ತಪ್ಪಿರಲಿಲ್ಲ. ಹೀಗಾಗಿ 2022ರಲ್ಲಿ ರಕ್ಷಣೆಯಾಗಿ ಮನೋಹರ್ ಕಂಚಗಾರ್ ಸಹಾಯ ಪಡೆದಿದ್ದೆ. ಆ ಪರಿಚಯ ಸ್ನೇಹದಿಂದ ನಾನು ಅವರ ಜೊತೆ ಚಾಟ್ ಮಾಡಿದ್ದೇನೆ. ಈಗ ಅವರ ಜೊತೆ ನನಗೆ ಸಂಪರ್ಕ ಇಲ್ಲ ಎಂದು ಅನುರಾಧ ತಿಳಿಸಿದ್ದಾರೆ. ಜೊತೆಗೆ ಪತಿಯಿಂದ ಹಲ್ಲೆಗೊಳಗಾದ ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ನನಗೆ 2025 ಅಲ್ಲಿ ಹಳೆ ಮೊಬೈಲಲ್ಲಿ ನಂಬರ್ ಇತ್ತು ಸರ್. ಆ ನಂಬರ್ ತೆಗೆದ್ಬಿಟ್ಟು ನಾನು ಒಂದು ಆಶ್ರಯ ಆಗ್ತೈತಲ್ಲ ಅಂತೇಳಿ ನಾನು ಅವ್ರಿಗೆ ಫೋನ್ ಮಾಡಿ ಫ್ರೆಂಡ್ಲಿಯಾಗಿ ಮೂವ್ ಆಗಿದ್ದು ನಿಜ ಸರ್. ಅದು ನನ್ನ ತಪ್ಪಿದೆ ಸರ್. ನಾನು ಅದು ಸಮರ್ಥನೆ ಮಾಡ್ಕೋತಿಲ್ಲ. ಅಂದರೆ ನಾನಲ್ಲಿ ಯಾವುದೇ ಒಂದು ಚಟಕ್ಕಾಗಲಿ ಇದಕ್ಕಾಗಲಿ ಹೋಗಲಿಲ್ಲ ಸರ್. ಅಟ್ಲೀಸ್ಟ್ ನನ್ನ ಮಕ್ಕಳಿಗೆ ನನಗೆ ಒಂದು ಆಶ್ರಯ ಆದರೂ ಇರುತ್ತೆ. ಅಂದರೆ ನನ್ನ ಹಿಂದೆ ಯಾರಾದರೂ ಇದ್ದರೆ ಒಂಚೂರು ನನಗೂ ಒಂಚೂರು ಗ್ರಿಪ್ ಇರುತ್ತೆ ಅಂತ ನಾನು ಅವ್ರ ಜೋಡಿ ಫ್ರೆಂಡ್ಲಿಯಾಗಿ ಮೂವ್ ಆಗಿದೆ ಸರ್. ಹಂಗಂತ ಹೇಳ್ಬಿಟ್ಟು ಅವ್ರನ್ನ ಇಟ್ಕೊಂಡ್ಬಿಟ್ಟು ಇವ್ರಿಗೆ ನಾ ಧಮಕಿ ಹಾಕೋದಾಗಲಿ, ನನ್ನ ಹಿಂದೆ PSI ಇದ್ದಾನೆ ಅದು ಇದ್ದಾನೆ ಅಂತ ಒಂದಿನ ಅವನಿಗೆ ನಾನು ಈ ಥರ ನಾ ಧಮಕಿ ಹಾಕಿಲ್ಲ. ನಾ ಅವನಿಗೆ ಒಂದೇ ಹೇಳಿರೋದು, ನೀನು ನನ್ನ ಜೊತೆ ಇರೋಕ್ಕಾಗಲ್ಲ, ಬೇಕಾದರೆ ನೀನು ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ನಿನಗೆ ಇಷ್ಟ ಇದ್ದರುಗಳು ಚೆನ್ನಾಗಿರು, ನನಗೆ ನೀ ಡೈವರ್ಸ್ ಕೊಡು, ಯಾಕಂದ್ರೆ ನನಗೂ ಇರೋಕ್ಕಾಗಲ್ಲ. ಇದೇ ಕಂಟಿನ್ಯೂ ಆಗಿದೆ. ಇದರಲ್ಲಿ 1 ಸಲ ಆಗಿದೆ, 2 ಸಲ ಅಲ್ಲ, ಕಂಟಿನ್ಯೂ ಇದೇ ಆಗಿದೆ. ಇದರಲ್ಲಿ ನನ್ನ ಮಕ್ಕಳು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.